ರೈತರ ಪ್ರತಿಭಟನೆ, ಒಂದು ಸಾವು ಕೂಡ ಆಯಿತು. ಬಹಳಷ್ಟು ರೈತ ಸಾವುಗಳನ್ನು ಈ ದೇಶ ಅರಗಿಸ್ಕೊಂಡಿದೆ. ಈ ಕೇಂದ್ರ ಸರ್ಕಾರಕ್ಕೆ ರೈತರ ಇಂಪಾರ್ಟೆಂಟ್ ಎರಡು ಬೇಡಿಕೆ ಇದೆ. ಓಕೆ, ಒಂದು, ನಮಗೆ ದೆಹಲಿ ಒಳಗಡೆ ರಾಮಲೀಲಾ ಮೈದಾನದಲ್ಲಿ ನಮಗೆ ಪ್ರತಿಭಟನೆಗೆ ಅವಕಾಶ ಕೊಡಿ. ಓಕೆ, ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಕೊಡಿ. ನಮ್ಮ ಡಿಮ್ಯಾಂಡ್ಗಳೇನಿದ್ದಾವೆ ಅವಕ್ಕೆ ನೀವು ಅನುಮತಿ ಕೊಡಿ, ಒಪ್ಕೊಳ್ಳಿ. ಓಕೆ, ಎರಡೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ನಾವು ಯಾವಾಗ ಕೃಷಿ ವಿರೋಧ ಕಾನೂನುಗಳನ್ನು ತಂದ್ರು, ಅವರು ಕೃಷಿ ಕಾಯ್ದೆ ಕಾನೂನುಗಳು ತಂದು 750 ರೈತರು, ಸುಮಾರು 750 ಅವತ್ತು ಮರಣ ಹೊಂದರು. 13 ತಿಂಗಳ ದೊಡ್ಡ ಪ್ರತಿಭಟನೆ. ಆ ಸಮಯದಲ್ಲೂ ಅಷ್ಟೇ ರೈತರೆಲ್ಲ ಪ್ರತಿಭಟನೆ ಕೂತಿದ್ರು. ಸುತ್ತಲೂ ಕಂದಕ ಅಂದ್ರೆ ಈ ಕಾಡು ಪ್ರಾಣಿಗಳು ನಾಡಿಗೆ ಬರಬಾರ್ದು, ನಾವು ಕಂದಕ ತೋಡ್ತೀವಲ್ಲ ಗಡಿನಲ್ಲಿ, ಆ ರೀತಿ ಸುತ್ತಲೂ ಕಂದಕ, ತಂತಿ ಬೇಲಿ ಸುತ್ತಲೂ ಪ್ರಾಣಿಗಳ ರೀತಿಯಲ್ಲಿ ಕೇಂದ್ರ ಸರ್ಕಾರ ರೈತರನ್ನ ನೋಡ್ಕೊಂಡಿದೆ ಇಲ್ಲಿವರೆಗೂ, ಪರಿಗಣಿಸಿದೆ ಆ ರೀತಿ. ಈಗಲೂ ಅಷ್ಟೇ ನೀವು ಅದನ್ನ ನೋಡಿದ್ರೆ, ನೀವು ಎಂತಹ ದೊಡ್ಡ ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ, ಅಂತ ಬ್ಯಾರಿಕೇಡು ಅಂತಾರಾಷ್ಟ್ರೀಯ ಗಡಿಗಳಲ್ಲೂ ಇರಲ್ಲ. ಈವನ್ ಇಂಡಿಯಾ ಪಾಕಿಸ್ತಾನ ಗಡಿದಲ್ಲೂ ಅಂತಹ ಬ್ಯಾರಿಕೇಡ್ ನಾವು ಕಂಡಿಲ್ಲ ನಮಗೆ. ಅಂತಹ ಬ್ಯಾರಿಕೇಡು ರೈತರು ಬರಬಾರದು, ಅವ್ರ ಮೇಲೆ ಲಾಠಿ ಚಾರ್ಜ್, ಅವ್ರ ಮೇಲೆ ಅಶ್ರುವಾಯು ಮಾಡೋದು, ಏನೋ ಡ್ರೋನ್ ಇಂದ ಬೇರೆ ಅಶ್ರುವಾಯು ಆಗ್ತಾರಂತೆ, ಪೆಲೆಟ್ ಬಂದೂಕುಗಳಂತೆ. ಇದು ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲ ಇದು. ರೈತರ ಇದ್ದ ಜಾಗಕ್ಕೆ ನೀವು ಹೋಗಿ ಭೇಟಿ ಮಾಡಿದ್ರೆ ಇನ್ನೂ ಬೇಗ ಮುಗಿಯುತ್ತದೆ ಇಶ್ಯೂ. ಇಲ್ಲ, ರೈತರು ಎಲ್ಲಿ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಕ್ಕೆ ಅವಕಾಶ ಕೊಟ್ಟರು ನಡೆಯುತ್ತದೆ. ಇವತ್ತು ಕೇಂದ್ರ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅವರೇ ಅವರ ಪ್ರಣಾಳಿಕೆಯಲ್ಲಿ 2014 ಮುಂಚೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ಮಾಡ್ತೀವಿ, ಬೆಂಬಲ ಬೆಲೆಯನ್ನ ಕಾನೂನುಬದ್ಧ ಮಾಡ್ತೀವಿ. ಎಲ್ಲಿ ಮಾಡಿದ್ರು? ಕಾನೂನುಬದ್ಧ ಮಾಡ್ಬೇಕಲ್ವಾ? ಬೆಂಬಲ ಬೆಲೆ ಕೊಡ್ತಾ ಇದೀವಿ, ಮಾರ್ಕೆಟ್ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ. ರಾಗಿ ಈಗ 3,800-4,000 ರೂಪಾಯಿ ಮಾರ್ಕೆಟ್ ನಲ್ಲೇ ಇದೆ. ಆದರೆ ಬೆಂಬಲ ಬೆಲೆ ಸಾಲ್ತಾ ಇಲ್ಲ. ಇದು ವೈಜ್ಞಾನಿಕವಾಗಿಲ್ಲ. ಇದು ರೈತರ ಮೊದಲ ಡಿಮ್ಯಾಂಡ್. ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಅವರ ಕೊಟ್ಟ ವಚನನೇ, ಅವರ ಕೊಟ್ಟ ಮ್ಯಾನಿಫೆಸ್ಟೋನೇ ಈಡೇರಿಸದಲೆ ಅವರು ವಚನ ಭ್ರಷ್ಟರಾಗಿದ್ದಾರೆ, ರೈತರಿಗೆ ವಚನ ಭ್ರಷ್ಟರಾಗಿದ್ದಾರೆ. ಅದು ಆ ಹೋರಾಟಕ್ಕೆ ಖಂಡಿತವಾಗಿ ಕಾಂಗ್ರೆಸ್ ಬೆಂಬಲ ಇದೆ. ಕಾಂಗ್ರೆಸ್ ನಾವು ಆಲ್ರೆಡಿ ಘೋಷಣೆ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ 2024 ಅಧಿಕಾರಕ್ಕೆ ಬಂದ್ರೆ ನಮ್ಮ ಮೊದಲ ಗ್ಯಾರಂಟಿ ಅಂದ್ರೆ ರೈತರಿಗೆ ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಇದನ್ನ MSP ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕಾನೂನು. ಸ್ವಾಮಿನಾಥನ್ ವರದಿ ಪ್ರಕಾರ ಖಂಡಿತ ಅದೇನೆ, ಅದನ್ನೇ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ.